ಹಾಯ್ ಫ್ರೆಂಡ್ಸ್, ನಮಸ್ತೆ. ಸ್ಕಂದ ಕ್ರಿಯೇಟರ್ಗೆ ಸ್ವಾಗತ. ನಾವಿವತ್ತು ಒಂದು ಡಿಫ್ರೆಂಟಾಗಿ ಚಿಕನ್ ಬಿರಿಯಾನಿನ ಮಾಡ್ತಾಯಿದ್ದೀವಿ. ಚಿಕನ್ ಬಿರಿಯಾನಿ ಮಾಡೋಕ್ಕೆ ತುಂಬ ಐಟಮ್ಸ್ಗಳೇನು ಬೇಕಾಗಿಲ್ಲ. ಕ್ವಿಕ್ಕಾಗಿ ಮತ್ತು ಮನೇಲಿರೋಂಥ ಐಟಮ್ಸ್ ಹಾಕಿ ಮಾಡ್ಕೋಬೋದು. ಮೊದಲಿಗೆ ನಾವು ಅರ್ಧ kg ಚಿಕನ್ನ ತೊಗೊಂಡಿದ್ದೀವಿ. ಬೋನ್ಸು ವಿತ್ ಬೋನ್ಲೆಸ್ ಎರಡು ಇದೆ. ಇಲ್ಲಿ ನಾವು 4 ಈರುಳ್ಳಿ, 3 ಟೊಮೊಟೊ, 1 ಹಿಡಿಯಷ್ಟು ಬೆಳ್ಳುಳ್ಳಿ, 3-4 ಇಂಚು ಶುಂಠಿ ಮತ್ತು ಇಲ್ಲಿ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀವಿ. 6-7 ಒಣಮೆಣ್ಸಿನ್ಕಾಯಿನ ಹಾಕಿದ್ದೀವಿ. 2 ಇಂಚು ಚಕ್ಕೆ ಮತ್ತು 3 ಲವಂಗ ಇಷ್ಟೇ ಯೂಸ್ ಮಾಡ್ತಿರೋದು ರುಬ್ಬೋಕ್ಕೆ. ಈಗ ಮಿಕ್ಸಿ ಜಾರ್ಗೆ ನಾವು ಈರುಳ್ಳಿ ಟೊಮೊಟೊ ಎರಡನ್ನು ಬಿಟ್ಟು ಇವನ್ನೆಲ್ಲನೂ ರುಬ್ಕೋಬೇಕು. ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಮಿಕ್ಸಿಲಿ ನೀರು ಹಾಕಿ ರುಬ್ಕೋಬೋದು. ಮತ್ತು ಈರುಳ್ಳಿ ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಳ್ಳೋದು. ಅವನ್ನೇನು ರುಬ್ಬೋಕ್ಕೆ ಯೂಸ್ ಮಾಡಿಲ್ಲ. ಇಲ್ಲಿ ನಾವು ಹೋಲ್ ಸ್ಪೈಸಸ್ ತಗೊಂಡಿದ್ದೀವಿ. ಅಂದರೆ ಮರಾಠಿ ಮೊಗ್ಗು, ಮರಾಠಿ ಹೂವು, ಪಲಾವ್ ಎಲೆ 1-2 ಮತ್ತು ಏಲಕ್ಕಿಕಾಯಿ 4, ಸೋಂಪು ಕಾಳು 1 ಸ್ಪೂನು ಇಷ್ಟು ತೊಗೊಂಡಿದ್ದೀವಿ. ನಿಮಗೆ ಯಾವ್ದು ಫೇವರು ಅಂತ ಮಸಾಲೆ ಐಟಮ್ಗಳನ್ನ ಹಾಕ್ಕೋಬೋದು. ಇದು ಒಗ್ಗರಣೆಗಷ್ಟೇ, ರುಬ್ಬಕ್ಕೇನಿಲ್ಲ. ಈಗ ರುಬ್ಬಿಟ್ಕೊಂಡಿದ್ದೀವಿ ಮಸಾಲೆನ. ಅಂದರೆ ಒಣಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿರೋ ಮಸಾಲೆನ ಒಂದು ಸೈಡ್ಗೆ ಎತ್ತಿಟ್ಕೊಂಡು, ಇವಾಗ ನಾವು ತೊಗೊಂಡಿರೋ ಅಷ್ಟು 4 ಈರುಳ್ಳಿ, 3 ಟೊಮೊಟೊ ಹಣ್ಣು ಎಷ್ಟನ್ನು ನಾವು ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡು, 1 ಹಿಡಿಯಷ್ಟಾಗಷ್ಟು ಪುದೀನ, 1 ಹಿಡಿಯಷ್ಟಾಗಷ್ಟು ಕೊತ್ತಂಬರಿನ ಇಟ್ಕೊಂಡಿದ್ದೀವಿ. ಮತ್ತು ಎಲ್ಲನೂ ಒಟ್ಟಿಗೆ ರೆಡಿ ಮಾಡಿಟ್ಕೊಂಡ್ರೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಮೊದಲು ಕಡಿಮೆ ಉರಿಲಿ ಸ್ಪೈಸಸ್ ಇದ್ವಲ್ಲ, ಲವಂಗ, ಏಲಕ್ಕಿಕಾಯಿ, ಚಕ್ಕೆ ಮತ್ತು ಮರಾಠಿ ಮೊಗ್ಗು ಅದೆಲ್ಲ ಹುರಿದ್ಕೊಂಡು ನೆಕ್ಸ್ಟು ಈರುಳ್ಳಿ ಹಾಕಬೇಕು. ಈರುಳ್ಳಿನ ಬ್ರೌನ್ ಕಲರ್ ಬರೋವರೆಗೆ ಚೆನ್ನಾಗಿ ಹುರಿಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಈರುಳ್ಳಿ. ಸಣ್ಣಾಗಿ ರುಬ್ಬಿ ಹಾಕೋಬೋದು, ಬೇಕಿದ್ರೆ ಪೇಸ್ಟ್ ಮಾಡಿ ಹಾಕೋಬೋದು. ಆದರೆ ಹೀಗೆ ಸ್ಲೈಸಾಗಿ ಕಟ್ ಮಾಡಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ಟೊಮೊಟೊ ಹಾಕೋಬೇಕು. ಟೊಮೊಟೊ ಫುಲ್ಲು ಸಾಫ್ಟ್ ಆಗೋವರೆಗೂ ಹುರಿಬೇಕು. ಅದು ಸಾಫ್ಟಾಗಿ ಸ್ವಲ್ಪ ಟೊಮೊಟೊ ರಸ ಎಲ್ಲ ಎಳಿಬೇಕಲ್ಲ, ಮತ್ತು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ. ನೆಕ್ಸ್ಟು ನಾವೀಗ ಚಿಕನ್ ಪೀಸಸ್ನ ಹಾಕೋತಾ ಇದ್ದೀವಿ. ಈರುಳ್ಳಿ, ಟೊಮೊಟೊ ಮತ್ತು ಸ್ಪೈಸಸ್ ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಚಿಕನ್ ಪೀಸಸ್ ಹಾಕಿ ಇದರಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ಈ ಚಿಕನ್ ಪೀಸ್ಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೆ ಹುರಿದ್ಬಿಟ್ಟು, ಮತ್ತು ಇವಾಗ ರುಬ್ಬಿರೋಂಥ ಖಾರನ, ಒಣಮೆಣ್ಸಿನ್ಕಾಯಿ ಖಾರ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಇದರಲ್ಲೇ ಇದೆ, ರುಬ್ಬಿರೋಂಥ ಖಾರನ ಹಾಕಿ ಚೆನ್ನಾಗಿ ರೋಸ್ಟ್ ಆಗೋವರೆಗೆ ಹುರ್ಕೋಬೇಕು. ಇವಾಗ ಹುರಿದು ನೋಡಿ ಎಣ್ಣೆ ಬಿಡೋ ಟೈಮು, ಅಂದರೆ ಸ್ವಲ್ಪ ಎಲ್ಲ ಎಣ್ಣೆ ಬಿಟ್ಟಿದೆ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಪುದೀನ ಮತ್ತು ಕೊತ್ತಂಬರಿನ ಹಾಕಿ ಅದ್ರ ಜೊತೆ ಮಿಕ್ಸ್ ಮಾಡಿ, ಇಲ್ಲಿ ನಾವು ಬಿಸಿನೀರು ಇಟ್ಕೊಂಡಿದ್ದು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ಅಳತೆ ಬಿಸಿನೀರು ಹಾಕಿದ್ದೀವಿ. ಅಂದರೆ ಅರ್ಧ kg ಅಕ್ಕಿ ಅಳತೆ, ಅರ್ಧ kg ಚಿಕನ್ನು. ಮಸಾಲೆ ಮತ್ತು ಚಿಕನ್ನ ಈಗ 10 ನಿಮಿಷ ಬೆಂದಾದಮೇಲೆ ಈಗ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದು 2 ಗ್ಲಾಸ್ ಅಕ್ಕಿ, ಅಂದರೆ ಅರ್ಧ kg ಅಳತೆ ಅಕ್ಕಿನ ಇವಾಗ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಕುದಿ ಬರ್ತಿದೆ ಮತ್ತು ಒಳ್ಳೆ ಪರಿಮಳ ಬರ್ತಿದೆ ಬಿರಿಯಾನಿ. ಒಂದು 20% ಅಕ್ಕಿ ಹೀಗೆ ಬೆಂದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ಆಯಿತು ಫ್ರೆಂಡ್ಸ್. ಒಳ್ಳೆ ಪರಿಮಳ ಬರ್ತಿದೆ. ತುಂಬ ಮೆಥಡಲ್ಲಿ ಬಿರಿಯಾನಿನ ಮಾಡ್ಕೋಬೋದು. ಅದರಲ್ಲಿ ಇದು ಒಂದು. ಅಂದರೆ ಕೆಲವರಿಗೆ ಹಸಿಮೆಣ್ಸಿನ್ಕಾಯಿ ಆಗಿಬರೋದಿಲ್ಲ, ಅದರಿಂದ ನಾವಿಲ್ಲಿ ಒಣಮೆಣ್ಸಿನ್ಕಾಯಿ ಅಂದರೆ ಡ್ರೈ ಚಿಲ್ಲಿನ ಯೂಸ್ ಮಾಡಿ ರುಬ್ಬಿ ಈ ಬಿರಿಯಾನಿನ ಮಾಡಿದ್ದೀವಿ. ತುಂಬ ಟೇಸ್ಟಾಗಿ ಒಳ್ಳೆ ಕ್ವಿಕ್ಕಾಗಿ ಮಾಡ್ಬೋದು. ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಸ್ಕಂದ ಕ್ರಿಯೇಟರ್ಸ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಧನ್ಯವಾದಗಳು.